ಮಿಥುನ ರಾಶಿಯ ವಾರ ಭವಿಷ್ಯ ಹೇಗೆ? ಮಿಥುನ ರಾಶಿಯವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಯೋಗ ಅಥವಾ ಶುಭ ಯೋಗ ಅನ್ನುವಂಥದ್ದಾಗಿ ಪ್ರಾಪ್ತವಾಗುತ್ತೆ. ಅಥವಾ ಯಾರು ಮಿಥುನ ರಾಶಿಯವರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರೋ, ಅಥವಾ ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗ್ತಾ ಇದ್ದಾವೋ, ಅಥವಾ ಮುಹೂರ್ತಗಳ ಸಿಗದೆ ಒದ್ದಾಡ್ತಾ ಇದ್ದೀರೋ, ಅಥವಾ ಪರಸ್ಪರ ವಧುವರರ ಅನ್ವೇಷಣೆಯಲ್ಲಿದ್ದೀರೋ ಅವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂತಹ ವಾರ ಈ ವಾರ. ನೋಡಿ, ಮಾಣಿಕ್ಯ ಮತ್ತು ಪಚ್ಚೆ ಇದು ವಿಶೇಷವಾಗಿ ಮಿಥುನ ರಾಶಿಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಮಾಣಿಕ್ಯವನ್ನು ಧರಿಸ್ತಕ್ಕಂಥದ್ರಿಂದ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಯಶಸ್ಸಾಗತ್ತೆ, ಕುಜದೋಷ ಪರಿಹಾರವಾಗುತ್ತೆ. ದ್ವಿಕಳತ್ರ ದೋಷವಿದ್ದರೆ ಅಂದರೆ ಈ ಡಿವೋರ್ಸ್ ಆಗುವಂಥದ್ದು ಅಥವಾ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಇಲ್ಲದೆ ಇರತಕ್ಕಂಥದ್ದು, ಇದಕ್ಕೆಲ್ಲ ಮಾಣಿಕ್ಯವನ್ನು ಧರಿಸ್ತಕ್ಕಂಥದ್ರಿಂದ ಗಂಡ ಹೆಂಡತಿಯರಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಪ್ರಾಪ್ತಿಯಾಗತ್ತೆ, ಐಕ್ಯಮತ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಪಚ್ಚೆಯನ್ನು ಧರಿಸ್ತಕ್ಕಂಥದ್ದು ಕೂಡ ಸರ್ವಶ್ರೇಷ್ಠ. ಲಕ್ಷ್ಮೀನಾರಾಯಣರ ಅನುಗ್ರಹ, ಮನೆಯಲ್ಲಿ ಮಂಗಳದಾಯಕವಾಗಿರ್ತಕ್ಕಂತಹ ವಾತಾವರಣ, ಪರಸ್ಪರ ಪ್ರೀತಿ ವಿಶ್ವಾಸ ಇರಲಿಕ್ಕೆ ಪಚ್ಚೆ ಮತ್ತು ಮಾಣಿಕ್ಯ ವಿಶೇಷವಾದಂತಹ ಸಹಾಯವನ್ನು ಮಾಡುತ್ತೆ. 6 ನಂಬರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. 6+ ಕ್ಯಾರೆಟು, ದೈಹಿಕವಾಗಿ ಸ್ಥೂಲ ಶರೀರ ಇರ್ತಕ್ಕಂಥವ್ರು 6+ ಕ್ಯಾರೆಟನ್ನು ಬಳಸ್ಬೋದು. ಇಲ್ಲದೆ ಹೋದರೆ 3 ಕ್ಯಾರೆಟ್ವರೆಗೂ ಅದನ್ನು ಬಳಸ್ಬೋದು. ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ವಿಷ್ಣುವಿನ ಸ್ಮರಣೆ, ವಿಷ್ಣುವಿನ ಆರಾಧನೆ ಸರ್ವಶ್ರೇಷ್ಠ. ಮಿಥುನ ರಾಶಿಯ ವಾರ ಭವಿಷ್ಯ ಹೇಗೆ? ಮಿಥುನ ರಾಶಿಯವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಯೋಗ ಅಥವಾ ಶುಭ ಯೋಗ ಅನ್ನುವಂಥದ್ದಾಗಿ ಪ್ರಾಪ್ತವಾಗುತ್ತೆ. ಅಥವಾ ಯಾರು ಮಿಥುನ ರಾಶಿಯವರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರೋ, ಅಥವಾ ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗ್ತಾ ಇದ್ದಾವೋ, ಅಥವಾ ಮುಹೂರ್ತಗಳ ಸಿಗದೆ ಒದ್ದಾಡ್ತಾ ಇದ್ದೀರೋ, ಅಥವಾ ಪರಸ್ಪರ ವಧುವರರ ಅನ್ವೇಷಣೆಯಲ್ಲಿದ್ದೀರೋ ಅವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂತಹ ವಾರ ಈ ವಾರ. ನೋಡಿ, ಮಾಣಿಕ್ಯ ಮತ್ತು ಪಚ್ಚೆ ಇದು ವಿಶೇಷವಾಗಿ ಮಿಥುನ ರಾಶಿಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಮಾಣಿಕ್ಯವನ್ನು ಧರಿಸ್ತಕ್ಕಂಥದ್ರಿಂದ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಯಶಸ್ಸಾಗತ್ತೆ, ಕುಜದೋಷ ಪರಿಹಾರವಾಗುತ್ತೆ. ದ್ವಿಕಳತ್ರ ದೋಷವಿದ್ದರೆ ಅಂದರೆ ಈ ಡಿವೋರ್ಸ್ ಆಗುವಂಥದ್ದು ಅಥವಾ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಇಲ್ಲದೆ ಇರತಕ್ಕಂಥದ್ದು, ಇದಕ್ಕೆಲ್ಲ ಮಾಣಿಕ್ಯವನ್ನು ಧರಿಸ್ತಕ್ಕಂಥದ್ರಿಂದ ಗಂಡ ಹೆಂಡತಿಯರಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಪ್ರಾಪ್ತಿಯಾಗತ್ತೆ, ಐಕ್ಯಮತ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಪಚ್ಚೆಯನ್ನು ಧರಿಸ್ತಕ್ಕಂಥದ್ದು ಕೂಡ ಸರ್ವಶ್ರೇಷ್ಠ. ಲಕ್ಷ್ಮೀನಾರಾಯಣರ ಅನುಗ್ರಹ, ಮನೆಯಲ್ಲಿ ಮಂಗಳದಾಯಕವಾಗಿರ್ತಕ್ಕಂತಹ ವಾತಾವರಣ, ಪರಸ್ಪರ ಪ್ರೀತಿ ವಿಶ್ವಾಸ ಇರಲಿಕ್ಕೆ ಪಚ್ಚೆ ಮತ್ತು ಮಾಣಿಕ್ಯ ವಿಶೇಷವಾದಂತಹ ಸಹಾಯವನ್ನು ಮಾಡುತ್ತೆ. 6 ನಂಬರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. 6+ ಕ್ಯಾರೆಟು, ದೈಹಿಕವಾಗಿ ಸ್ಥೂಲ ಶರೀರ ಇರ್ತಕ್ಕಂಥವ್ರು 6+ ಕ್ಯಾರೆಟನ್ನು ಬಳಸ್ಬೋದು. ಇಲ್ಲದೆ ಹೋದರೆ 3 ಕ್ಯಾರೆಟ್ವರೆಗೂ ಅದನ್ನು ಬಳಸ್ಬೋದು. ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ವಿಷ್ಣುವಿನ ಸ್ಮರಣೆ, ವಿಷ್ಣುವಿನ ಆರಾಧನೆ ಸರ್ವಶ್ರೇಷ್ಠ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.